ಮಡಿಕೇರಿ ಹೊರವಲಯದ ಕೆ ನಿಡುಗಣೆ ಗ್ರಾಮದಲ್ಲಿ ಭೂ ಪರಿವರ್ತನೆ ಹಾಗೂ ಮರಗಳ ಹನನ ಮಾಡಿ 106 ಎಕರೆ ಜಾಗದಲ್ಲಿ ನಿವೇಶನಗಳ ಬೃಹತ್ ಪ್ರಾಜೆಕ್ಟ್ ರೂಪುಗೊಳ್ಳುತ್ತಿದೆ. ಜಮ್ಮಬಾಣೆ ಜಾಗವನ್ನೇ ಅಕ್ರಮವಾಗಿ ಭೂ ಪರಿವರ್ತನೆ ಮಾಡಿಸಿ ಭಾರೀ ಪ್ರಮಾಣದ ಮರಗಳನ್ನು ಕಡಿಯಲಾಗಿದ್ದು, ಬಡವರಿಗೆ ಮನೆ ನೀಡುವ ನೆಪದಿಂದ ಆಂಧ್ರ ಮೂಲದ ಖಾಸಗಿ ವ್ಯಕ್ತಿಯೊಬ್ಬರು ಗೃಹ ಮಂಡಳಿ ಜೊತೆಗೆ ಶಾಮೀಲಾಗಿ ಭಾರೀ ಹಗರಣ ನಡೆಸಿದ್ದಾರೆ ಎಂದು ಕೊಡಗು ಮತ್ತು ಕಾವೇರಿ ರಕ್ಷಣಾ ವೇದಿಕೆ ಗಂಭೀರ ಆರೋಪ ಮಾಡಿದೆ. ಕೊಡಗಿನ ಅಸ್ತಿತ್ವಕ್ಕೆ ಗಂಭೀರ ದುಷ್ಪರಿಣಾಮ ಬೀರುವ ಈ ಬೃಹತ್ ಯೋಜನೆಯನ್ನು ಕೂಡಲೇ ಸರ್ಕಾರ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ವೇದಿಕೆ ವತಿಯಿಂದ ಬುಧವಾರ ಸ್ಥಳದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕೆ ನಿಡುಗಣೆ ಗ್ರಾಮದ ಸುಂದರ ಪ್ರಕೃತಿ ತಾಣವೊಂದು ಇದೀಗ ಅಕ್ರಮ ಯೋಜನೆಗಳಿಗೆ ಬಲಿಯಾಗಿದೆ. ಕ್ಷೇತ್ರದ ಶಾಸಕರು ಜಿಲ್ಲೆಯ ಹಿತದೃಷ್ಟಿಯಿಂದ ಕೂಡಲೇ ಮಧ್ಯ ಪ್ರವೇಶಿಸಿ ಹೋರಾಟಗಾರರೊಂದಿಗೆ ಕೈಜೋಡಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಕಾನೂನು ಪ್ರಕಾರ ಜಮ್ಮಬಾಣೆ ಜಾಗವನ್ನು ಪರಿವರ್ತನೆ ಮಾಡುವಂತಿಲ್ಲ. ಆಂಧ್ರದ ಉದ್ಯಮಿಯೊಬ್ಬರು ಕಳೆದ 3-4 ವರ್ಷಗಳಿಂದ ಈ ಜಾಗದಲ್ಲಿ 106 ಮರಗಳನ್ನು ಕಡಿದು ನಾಶಪಡಿಸಿದ್ದು, ಬಡವರಿಗೆ ಮನೆ ಒದಗಿಸುವ ನೆಪವೊಡ್ಡಿ ಗೃಹ ಮಂಡಳಿ ಜೊತೆಗೆ ಶಾಮೀಲಾಗಿ ಕಾನೂನು ಬಾಹಿರ ಕಾಮಗಾರಿ ನಡೆಸಿದ್ದಾರೆ. ಮೂಡ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದೆ ಎಂದು ಪ್ರತಿಭಟನಾಕಾರರು ಗಂಭೀರವಾಗಿ ಆರೋಪ ಮಾಡಿದರು. ಯಾವುದೇ ಕಾರಣಕ್ಕೂ ಈ ಸುಂದರ ಪ್ರಕೃತಿ ತಾಣದಲ್ಲಿ ಅಕ್ರಮ ಯೋಜನೆ ತಲೆ ಎತ್ತಲು ಬಿಡುವುದಿಲ್ಲ ಎಂದು ಕೊಡಗು ಮತ್ತು ಕಾವೇರಿ ರಕ್ಷಣಾ ವೇದಿಕೆ ಸಂಚಾಲಕ ಕರ್ನಲ್ ಮುತ್ತಣ್ಣ ಎಚ್ಚರಿಸಿದರು. ಕ್ಷೇತ್ರದ ಶಾಸಕರು ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದು ಒತ್ತಾಯಿಸಿದ ಅವರು, ಯೋಜನೆಯನ್ನು ಕೈಬಿಟ್ಟು ನಿವೇಶನ ಜಾಗವನ್ನು ಹಿಂದಿನಂತೆ ಅಸರೀಕರಣ ಮಾಡಬೇಕು ಎಂದು ಆಗ್ರಹಿಸಿದರು. ಮಡಿಕೇರಿಗೆ ನೀರುಣಿಸುವ ಕೂಟುಹೊಳೆಯ ಜಲನಯನ ಪ್ರದೇಶವಾದ ಈ ಜಾಗದಲ್ಲಿ ಹರಿಯುವ ನೀರಿಗೆ ತಡೆಯೊಡ್ಡಲಾಗಿದೆ. ಬದಲಿಗೆ ನಿವೇಶನಗಳಿಂದ ಬರುವ ಕೊಳಕು ನೀರನ್ನು ಹೊಳೆಗೆ ಹರಿಸಲು ಯೋಜಿಸಲಾಗಿದೆ. ಯೋಜನೆ ಕೈ ಬಿಡುವವರೆಗೂ ಹೋರಾಟ ಮುಂದುವರಿಯಲಿದ್ದು, ಅಕ್ರಮದ ವಿರುದ್ಧ ಕ್ರಮಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆಯಲಾಗಿದೆ ಎಂದ ಕರ್ನಲ್ ಮುತ್ತಣ್ಣ, ಸರ್ಕಾರವು ತಕ್ಷಣ ಯೋಜನೆಯನ್ನು ರದ್ದುಗೊಳಿಸದಿದ್ದರೆ ನ್ಯಾಯಾಲಯದ ಕದ ತಟ್ಟುತ್ತೇವೆ ಎಂದು ಕರ್ನಲ್ ಮುತ್ತಣ್ಣ ಎಚ್ಚರಿಕೆ ನೀಡಿದರು. ಏನು ಇದೊಂದು ಇಲ್ಲಿಗಲ್ ಲೇಔಟ್ ಆಗಿದೆ ಅಂತ ನೀವು ನೋಡಿದ್ದೀರಾ. ಇದರಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ, ಇದೆಲ್ಲ ಭ್ರಷ್ಟಾಚಾರ, ರ್ಯಾಂಪೆಂಟ್ ಕರಪ್ಷನ್. ಇದು ನಾನು ಹೇಳಲಿಕ್ಕೆ ಏನು ಹೆದರೋದಿಲ್ಲ. ಮತ್ತು ಯಾರು ಕರಪ್ಟ್ ಆಗಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಸಿಗಬೇಕು, ಯಾರನ್ನೂ ಬಿಡೋಂಗಿಲ್ಲ, ಎನ್ಕ್ವೈರಿ ಆಗಬೇಕು. ಇವಾಗ ಇದು ಒಂದು ಸ್ಟೆಪ್ ನಮ್ಮದು ಕೊಡಗು ರಕ್ಷಣೆ ಮಾಡಲಿಕ್ಕೆ. ಇಲ್ಲಿ ನೀವು ನೋಡ್ದಂಗೆ 1212 ಸೈಟ್ಸ್ ಬಂದಿದೆ. ಅದು ಈಗ ಮಾರಾಟ ಮಾಡಲಿಕ್ಕೆ ಆನ್ಲೈನು ಇದು ಹೋಗಿದೆ. ಆದರೆ ನಾವು ಇದನ್ನ ನಿಲ್ಲಿಸ್ತೀವಿ. ಮತ್ತು ನಾವು ಚೀಫ್ ಸೆಕ್ರೆಟರಿಗೆ ಬರೆದಿದ್ದೀವಿ, ಈ ಪ್ರಾಜೆಕ್ಟು ಇಲ್ಲಿಗಲ್ ಪ್ರಾಜೆಕ್ಟ್, ಇಟ್ ಈಸ್ ಅಗೇನ್ಸ್ಟ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 64. ಈ ಪ್ರಾಜೆಕ್ಟ್ ಒಡನೆ ನಿಲ್ಲಬೇಕು. ಇದರಲ್ಲಿ ಪುನಃ ಮರ ಗಿಡ ನೆಡಬೇಕು. ಮತ್ತು ಯಾರೆಲ್ಲ ಇದಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ ಅವ್ರದ್ದು ಅಮೌಂಟು ರೀಫಂಡ್ ಆಗಬೇಕು. ಮತ್ತು ಇದು ಒಂದು ಪ್ರಾಜೆಕ್ಟ್ ಬಗ್ಗೆ ನಾವು ಹೇಳ್ತಾ ಇರೋದು. ಹೀಗೆ ಹಲವಾರು ಪ್ರಾಜೆಕ್ಟ್ ಇದೆ. ಎಲ್ಲ ಈ ಟೈಪ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಬೇಕು. ಯಾಕೆಂದರೆ 2 ವಿಷಯ ಇದೆ. ಕೊಡಗು ರಕ್ಷಣೆ ಮಾಡಲಿಕ್ಕೆ 2 ಕಾರಣ ಇದೆ ನಾವು ಯಾಕೆ ಮಾಡ್ತಾ ಇರೋದು. ಒಂದನೇ, ಇದು ಕಾವೇರಿ, ಇದು ಜಲನಯನ. ಕಾವೇರಿ ನದಿ 8 ಕೋಟಿ ಜನಕ್ಕೆ ನೀರು ಕೊಡ್ತಾರೆ. ಮಂಡ್ಯ ರೈತರು, ಮೈಸೂರವರೆಗೆ, ಬ್ಯಾಂಗ್ಳೂರು 1.3 crore ಜನರಿಗೆ ನೀರು ಇಲ್ಲಿಂದ ಹೋಗೋದು, ಮತ್ತೆ ಹೋಗಿ ತಮಿಳುನಾಡಿಗೆ ನೀರು ಕೊಡ್ತಾರೆ. ಹೀಗೆಲ್ಲ ಕೊಡಗು ಅರ್ಬನೈಸ್ ಆಗಿ, ನಗರೀಕರಣೆ ಆಗಿ, ಲೇಔಟು, ರಿಸಾರ್ಟ್ ಆಗಿಬಿಟ್ರೆ ಕಾವೇರಿ ನದಿಗೆ ಏನಾಗ್ತದೆ? ಅಲ್ಲಿ 8 ಕೋಟಿ ಜನದು ಏನು ಆಗ್ತದೆ? 600 ಮೇಜರ್ ಇಂಡಸ್ಟ್ರೀಸ್, ಬೆಮೆಲ್, ಟಯೋಟಾ ಎಲ್ಲ ಕಾವೇರಿ ನೀರಿಂದ ಅವರು ಇದು ಮತ್ತು ಕುಡಿಲಿಕ್ಕೆ ನೀರು ಬೇಕು ಅಂತ ಒಂದು ಇದರಲ್ಲಿ ಈ ಭ್ರಷ್ಟಾಚಾರ ಮತ್ತು ಹಣ ಕಾಸಿಗೆ ಆಸೆಯಲ್ಲಿ ಹೀಗೆ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಕೊಡಗು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪ್ರಸನ್ನ ಭಟ್ ಮಾತನಾಡಿ, ಕೆ ನಿಡುಗಣೆಯಲ್ಲಿ ಆರಂಭವಾಗಿರುವ ಈ ಅಕ್ರಮ ಯೋಜನೆಯ ವಿರುದ್ಧ ಸಾಂಕೇತಿಕ ಹೋರಾಟ ಆರಂಭವಾಗಿದ್ದು, ಕೊಡಗಿನ ಪರಿಸರಕ್ಕೆ ಧಕ್ಕೆ ಉಂಟು ಮಾಡುವ ಎಲ್ಲ ಯೋಜನೆಗಳನ್ನು ವಿರೋಧಿಸಿ ಹೋರಾಟ ಮುಂದುವರಿಸಲಾಗುವುದು ಎಂದರು. ರಾತ್ರೋರಾತ್ರಿ ಭಾರೀ ಪ್ರಮಾಣದ ಮರಗಳನ್ನು ಕಡಿದು ಸಾಗಿಸಲಾಗಿದ್ದು, 106 ಮರಗಳನ್ನು ಜಾಗದಲ್ಲೇ ಹೂತಿಡಲಾಗಿದೆ ಎಂದು ಪ್ರಸನ್ನ ಭಟ್ ಆರೋಪಿಸಿದರು. 800 ಮರಗಳನ್ನು ನೈಟ್ನೇ ಅವರು ಸಾಗಾಟ ಮಾಡಿದ್ದಾರೆ ಅನ್ನೋದಕ್ಕೆ ಮಾಧ್ಯಮದಲ್ಲಿ ಎಲ್ಲ ಕಡೆ ಪೇಪರ್ನಲ್ಲಿ ಬಂದಿದೆ. 600 ಮರಗಳನ್ನು ಈ ಲೇಔಟ್ ಕೆಳಗಡೆನೆ ಹೂತಾಕಿರೋದು ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳು ಕ್ಯಾಸೆಟ್ಸ್ಗಳಲ್ಲಿದೆ, ಪ್ಲಸ್ ಅದರ ರೆಕಾರ್ಡಲ್ಲಿದೆ. ನಾವು ನಮ್ಮ ಮೇಜರ್ ಅವರು, ನಮ್ಮ ಕರ್ನಲ್ ಅವರು ಹೇಳ್ದಂಗೆ, ಕೊಡಗಿನಲ್ಲಿ ಯಾವುದೇ ಕಾರಣಕ್ಕೂ ಪರಿಸರವನ್ನು ಹಾಳು ಮಾಡಿ ಕನ್ವರ್ಷನ್ ಮಾಡಲಿಕ್ಕೆ ನಮ್ಮ ಈ ಒಂದು ಯೂನಿಟ್, ನಮ್ಮ ಮುತ್ತಣ್ಣನವರ ಮಾರ್ಗವಾಗಿ ನಾವು ಹೋಗ್ತಾ ಇದ್ದೀವಿ. ಇದು ಇವರೇನು ಮಾಡಿದ್ದಾರೆ ಅಂದರೆ, ನಮ್ಮ ಒಂದು ರೆಡ್ಡಿಯವರು 40% ಗೃಹ ಮಂಡಳಿಗೆ, ಅವ್ರಿಗೆ 60% ಬಡವರಿಗೆ ಹಂಚೋಂಥ ರೀತಿಯಲ್ಲಿ
ಗೃಹ ಮಂಡಳಿ ಅಂತ ಒಂದು ರಿಜಿಸ್ಟರ್ ಮಾಡಿ ಇದನ್ನು ಕನ್ವರ್ಷನ್ ಯಾವ ರೀತಿ ಮಾಡಬೇಕು ಅನ್ನೋ ಐಡಿಯಾ ಮಾಡಿ ನಮ್ಮ ಕೊಡಗಿನ ಅದು ಎಸ್ಪೆಷಲಿ ಮಡಿಕೇರಿಯವರಿಗೆ ಬಡವರಿಗೆ ಸಿಗುತ್ತೆ ಅನ್ನೋ ಒಂದು ಆಧಾರದಲ್ಲಿ ಇವರು ಮಾಡಿರೋಂಥ ಕನ್ವರ್ಷನ್. ಈ ಕನ್ವರ್ಷನ್ ಯಾರೂ ಬಡವರಿಗೆ ಹಂಚೋಂಥ ವಿಷಯನೇ ಇಲ್ಲ. ಈಗ ಅವರು ಮಾಧ್ಯಮದಲ್ಲಿ ಮತ್ತು ವೆಬ್ಸೈಟ್ಗಳಲ್ಲಿ ಬಿಟ್ಟಿದ್ದಾರೆ. ಒಂದು ಸೆಂಟ್ಗೆ 1000, ಒಂದು ಸ್ಕ್ವೇರ್ ಫೀಟ್ಗೆ 1050 ಅಂತ ಮಾಡಿ ಈಗ ಪರ್ಚೇಸ್ ಮಾಡಲಿಕ್ಕೆ ಅವರು ಸಂಪೂರ್ಣವಾಗಿ ರೆಡಿಯಾಗಿ ನಿಂತಿದ್ದಾರೆ. ಆದರೆ ನಮ್ಮ ಒಂದು ನಿಲುವು ಯಾವುದೇ ಕಾರಣಕ್ಕೂ, ಎಸ್ಪೆಷಲಿ ಬರೀ ನಾವು ಮಡಿಕೇರಿಯಲ್ಲಿ ಇದ್ದೀವಿ ಅಂತ ಅವರು ಜ್ಞಾನ ಮಾಡೋದು ಬೇಡ. ಈ ಒಂದು ಮಾಲೀಕ ನಾವು ಅವರಿಗೆ ಖಡಕ್ಕಾಗಿ ಸೂಚನೆಯನ್ನು ನಮ್ಮ ಮುತ್ತಣ್ಣನವ್ರ ಮೂಲಕ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಡೀ ಕೊಡಗಿನಲ್ಲಿ ಪರಿಸರವನ್ನು ಹಾಳು ಮಾಡಿ ಲೇಔಟ್ಗಳಾಗಕ್ಕೆ ನಮ್ಮ ಈ ಒಂದು ಸಮಿತಿ ಬಿಡಲ್ಲ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಗಿಡ ಮರವನ್ನು ಕಡಿಲಿಕ್ಕೆ ಯಾರು ಅವ್ರಿಗೆ ಅಧಿಕಾರ ಕೊಟ್ಟರು? ಯಾಕೆ ಬಾಯಿ ಮುಚ್ಕೊಂಡು ಇನ್ನೂ ಕೂತಿದ್ದಾರೆ? ಇಷ್ಟು ಮರಗಳು ಕಡಿತಿದ್ದಾಗ ಅವ್ರಿಗೆ ಪೇಪರ್ ಬಂದಿದೆ, ಎಲ್ಲ ಕಡೆ ಬಂದಿದೆ, ಆದರೂ ಅಧಿಕಾರಿಗಳು ಬಾಯಿ. ಸ್ಥಳೀಯರು ಈ ಸೊತ್ತಿಗೆ ಅರ್ಜಿ ಹಾಕಿದರೆ ಸಾಬೂಬು ಹೇಳುವ ಮತ್ತು ವಿಳಂಬ ಧೋರಣೆ ಅನುಸರಿಸುವ ಅಧಿಕಾರಿಗಳು ಕೆ ನಿಡುಗಣೆಯ ಈ ಅಕ್ರಮ ಯೋಜನೆಗಾಗಿ ಒಂದೇ ತಿಂಗಳಲ್ಲಿ 100 ಈ ಸೊತ್ತು ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದು ಹೇಗೆ ಎಂದು ಸ್ಥಳೀಯರು ಗಂಭೀರವಾಗಿ ಪ್ರಶ್ನೆ ಹಾಕಿದರು. ಅಲ್ಲದೆ ಕಣ್ಣ ಮುಂದೆಯೇ ಅಕ್ರಮವಾಗಿ ಭಾರೀ ಪ್ರಾಜೆಕ್ಟ್ ರೂಪುಗೊಳ್ಳುತ್ತಿದ್ದರೂ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಯಾರೊಬ್ಬ ಜನಪ್ರತಿನಿಧಿಯು ಧ್ವನಿ ಎತ್ತದಿರುವುದನ್ನು ಸ್ಥಳೀಯರು ಖಂಡಿಸಿದ್ದಾರೆ. ಗಂಭೀರ ಸಮಸ್ಯೆಯೊಂದನ್ನು ಮುಂದಿಟ್ಟು ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ವಿರಳ ಜನರು ಪಾಲ್ಗೊಂಡಿದ್ದು ವಿಶೇಷ. ಚಿತ್ತಾರ ನ್ಯೂಸ್, ಮಡಿಕೇರಿ.